Hi, hello, namaste friends. Welcome to the Raman tutorial for GK. ಫ್ರೆಂಡ್ಸ್, ಇವತ್ತು ಬಹಳ ಮುಖ್ಯವಾಗಿ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ, ಎಕ್ಸಾಮ್ನಲ್ಲಿ ಕಡ್ಡಾಯವಾಗಿ ಈ ಕರ್ನಾಟಕ ಯುದ್ಧಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಆದಂತಹ ಭಾರತೀಯರು ಪಾಲ್ಗೊಳ್ಳದೇ ಇರ್ತಕ್ಕಂಥ ಯುದ್ಧಗಳಿವು. ಬ್ರಿಟಿಷರು ಭಾರತಕ್ಕೆ ಬಂದ ತಕ್ಷಣ ಮಾಡಿದಂತ ಯುದ್ಧಗಳು. ನೋಡೋಣ, ಕರ್ನಾಟಿಕ್ ಯುದ್ಧಗಳು. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಹೇಗೆಲ್ಲ ಕೇಳಬಹುದು ಅನ್ನೋದನ್ನ ಕೂಡ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಟಿಇಟಿ, HSTR, GPSTR, BA ಎಕ್ಸಾಮ್ ಹಾಗೆ PTO ಎಕ್ಸಾಮ್ಸ್ ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಫಸ್ಟ್ ನಮ್ಮ ಒಂದು ಭಾರತ ದೇಶದಲ್ಲಿ ಬ್ರಿಟಿಷರು ಮಾಡಿದಂತ ಯುದ್ಧ ಅಂದ್ರೆ ಪ್ರಥಮ ಕರ್ನಾಟಿಕ್ ಯುದ್ಧ. ಹಾಗಾದ್ರೆ ಪ್ರಥಮ ಕರ್ನಾಟಿಕ್ ಯುದ್ಧ ಯಾವಾಗಾಯ್ತು? ಇದು ಕ್ರಿಸ್ತಶಕ 1746ರಿಂದ 1748 ನಡುವೆ ಆಗತ್ತೆ. ಸುಮಾರು 2 ವರ್ಷಗಳ ಅವಧಿಗೆ ಈ ಯುದ್ಧ ಆಗುವಂತದ್ದು. ಹಾಗಾದ್ರೆ ಇದು ಯಾರ್ಯಾರ ಮಧ್ಯೆ ಆಗತ್ತೆ ಅಂತಂದ್ರೆ ಇಲ್ಲಿ ನಮ್ಮ ದೇಶೀಯ ರಾಜರು ಪಾಲ್ಗೊಳ್ಳೋದಿಲ್ಲ. ಹಾಗಾದ್ರೆ ಯಾರ್ತಾರೆ ಅಂದ್ರೆ ಫ್ರೆಂಚರು ಮತ್ತೆ ಬ್ರಿಟಿಷರು, ಇವರಿಬ್ಬರ ಅಸ್ತಿತ್ವದಲ್ಲಿ ಏನಾಗುತ್ತೆ ಈ ಯುದ್ಧ ಆಗುವಂತದ್ದು. ಹಾಗಾದ್ರೆ ನಾಯಕರು ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ಫ್ರೆಂಚರ ನಾಯಕನಾದಂತಹ ಡೂಪ್ಲೆ, ಬ್ರಿಟಿಷರ ನಾಯಕನಾದಂತ ಬಾರ್ನೆಟ್. ಸೊ ಇವರಿಬ್ಬರ ಒಂದು ನಾಯಕತ್ವೀಯ ಸ್ಥಾನದಲ್ಲಿ ಈ ಯುದ್ಧ ಆಗುವಂತದ್ದು. ಹಾಗಾದ್ರೆ ಯುದ್ಧ ಏನೋ ಆಯ್ತು, ಯುದ್ಧದ ಪರಿಣಾಮ ನಮಗ್ ಬೇಕಲ್ವಾ? ನೋಡಿ, 1748ರಲ್ಲಿ ಏನಾಗತ್ತೆ ಅಂದ್ರೆ ಈ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮುಕ್ತಾಯ ಆಗುತ್ತೆ. ಆಕ್ಚುಲಿ ಇದು ನಮ್ಮ ದೇಶದಲ್ಲಿ ಪ್ರಾರಂಭವಾದಂತ ಯುದ್ಧ ಅಲ್ಲ, ನಂತರ ಮರೀಚಿಕೆ ಇದ್ದ ಹಾಗೆ ಆಸ್ಟ್ರಿಯಾದ ಒಂದು ಉತ್ತರಾಧಿಕಾರಕ್ಕೋಸ್ಕರ ಮಾಡಿದಂತ ಯುದ್ಧ ಇದು. ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಆಗತ್ತೆ. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಮೊದಲ ಕರ್ನಾಟಿಕ್ ಯುದ್ಧ ಯಾವಾಗ ಸಂಭವಿಸಿತು, ಯಾರ್ಯಾರು ಪಾಲ್ಗೊಂಡ್ರು ಅಂತ ಕೇಳ್ಬೋದು. ಈ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಗೊಳ್ತು ಅಂತಾನೂ ಕೂಡ ಕೇಳ್ಬೋದು. ಓಕೆ, ಇದರ ಒಂದು ಮುಕ್ತಾಯ ಆಗೋದು ಹೀಗೆ ಮುಕ್ತಾಯ ಆಯ್ತು. ಸೊ ನೋಡಿ, ಪ್ರಥಮ ಕರ್ನಾಟಿಕ್ ಯುದ್ಧ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಬ್ರಿಟಿಷರ ನೆಲೆಗಳನ್ನ ಬ್ರಿಟಿಷರು ಹಂಚ್ಕೊಳ್ತಾರೆ. ಓಕೆ, ಒಂದು ಒಪ್ಪಂದದ ಜೊತೆಗೆ ಪ್ರಥಮ ಕರ್ನಾಟಿಕ್ ಯುದ್ಧ ಮುಗೀತು. ನೆಕ್ಸ್ಟ್ ನಾವು ನಮ್ಮ ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಎರಡನೇ ಯುದ್ಧವನ್ನ ನೋಡೋಣ, ದ್ವಿತೀಯ ಕರ್ನಾಟಿಕ್ ಯುದ್ಧ. ಸೊ ದ್ವಿತೀಯ ಕರ್ನಾಟಿಕ್ ಯುದ್ಧ 1749ರಿಂದ 1754 ನಡುವೆ ಆಗುವಂತದ್ದು. ಯಾರ ನಡುವೆ ಆಗತ್ತಂದ್ರೆ ಈ ಯುದ್ಧನೂ ಕೂಡ ಫ್ರೆಂಚ್ ಮತ್ತೆ ಬ್ರಿಟಿಷರ ನಡುವೆ ಆಗ್ತಕ್ಕಂತ ಯುದ್ಧ. ಸೊ ಇಲ್ಲಿ ನಾಯಕತ್ವವನ್ನ ವಹಿಸ್ಕೊಂಡವರು ಸ್ವಲ್ಪ ಬದಲಾವಣೆ ಆಗತ್ತೆ. ಯಾರೆಲ್ಲ ವಹಿಸ್ಕೊಳ್ತಾರೆ ಅಂದ್ರೆ ಫ್ರೆಂಚರ ನಾಯಕರಾದಂತ ಡ್ಯೂಪ್ಲೆ, ಬ್ರಿಟಿಷರ ನಾಯಕನಾದಂತ ರಾಬರ್ಟ್ ಕ್ಲೈವ್. ಗೊತ್ತಾಯ್ತಾ? ಇವರಿಬ್ಬರ ನಾಯಕತ್ವ ಸ್ಥಾನದಲ್ಲಿ ಈ ಎರಡನೇ ಕರ್ನಾಟಿಕ್ ಯುದ್ಧ ಆಗತ್ತೆ. ಹಾಗಾದ್ರೆ ಇದರ ಪರಿಣಾಮಗಳು ಏನಾಯ್ತು? ಯುದ್ಧ ಏನೋ ಆಯ್ತು, ಯುದ್ಧ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಫ್ರೆಂಚ್ ಸರ್ಕಾರ ಡ್ಯೂಪ್ಲೆಯನ್ನ ಹಿಂದಕ್ಕೆ ಕರೆಸ್ಕೊಂಡು ನಂತರ ಫ್ರೆಂಚ್ ಗವರ್ನರ್ ಗೋಡ್ ಹೋ 1754ರ ಪಾಂಡಿಚೆರಿ ಒಪ್ಪಂದದ ಜೊತೆಗೆ ಈ ಯುದ್ಧ ಮುಕ್ತಾಯ ಆಗುತ್ತೆ. ಓಕೆ, ಹಾಗಾದ್ರೆ ಗೊತ್ತಾಯ್ತಲ್ಲ, ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಯಾವ ಒಪ್ಪಂದದ ಜೊತೆಗೆ ಯುದ್ಧ ಮುಕ್ತಾಯವಾಗುತ್ತೆ ಅಂದ್ರೆ ಪಾಂಡಿಚೆರಿ ಒಪ್ಪಂದ. ಸೊ ಪಾಂಡಿಚೆರಿ ಒಪ್ಪಂದ ಯಾರ ನಡುವೆ ಆಗುತ್ತೆ? ಫ್ರೆಂಚರ ಮತ್ತೆ ಬ್ರಿಟಿಷರು, ಇವರಿಬ್ಬರ ನಡುವೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಎಷ್ಟ್ರಲ್ಲಿ ಆಯ್ತು ಅಂದ್ರೆ 1754ರಲ್ಲಿ ಆಯ್ತು ಅಂತ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ಲಿ ಪರ್ಪಸ್ಫುಲ್ಲಿ ಎಕ್ಸಾಮ್ಗೋಸ್ಕರನೇ ಈ ವಿಡಿಯೋ ನಿಮ್ಗೋಸ್ಕರ ತಂದಿರುವಂತದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ತೃತೀಯ ಕರ್ನಾಟಿಕ್ ಯುದ್ಧ. ಈ ಯುದ್ಧನೂ ಕೂಡ ಐತಿಹಾಸಿಕ ಪುಟಕ್ಕೆ ಸೇರಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಒಂದು ದೃಢ ನಿಲುವು ಬರುತ್ತೆ ಇಲ್ಲಿ. ಸೊ ಯಾರಿಗೆ ಬರುತ್ತೆ, ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಇದು ನಡೆದಿರುವಂತದ್ದು 1758ರಿಂದ 1763ರವರೆಗೂ ಕೂಡ ಈ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಯಾರ ಮಧ್ಯೆ ಆಗುತ್ತೆ? ಅಫ್ಕೋರ್ಸ್ ಮತ್ತೆ ಫ್ರೆಂಚರು ಅಂಡ್ ಬ್ರಿಟಿಷರ ನಡುವೆ ಆಗ್ತಕ್ಕಂತ ಯುದ್ಧ ಇದು. ಹಾಗಾದ್ರೆ ಈ ಯುದ್ಧದ ಪರಿಣಾಮ ಏನಾಯ್ತು ಅಂದ್ರೆ ಈ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅಮೆರಿಕ ಖಂಡದಲ್ಲಿ ಇಂಗ್ಲಿಷರು ಮತ್ತೆ ಫ್ರೆಂಚರ ಇವರಿಬ್ರು ನಡುವೆ ಏನಾಗಿತ್ತಪ್ಪ ಅಂದ್ರೆ ಸಪ್ತವಾರ್ಷಿಕ ಕದನ ನಡೆಯುತ್ತೆ. ಅಂದ್ರೆ ಸುಮಾರು 7 ವರ್ಷಗಳ ಸತತ ಕದನ, ಸಪ್ತವಾರ್ಷಿಕ ಕದನ ನಡೆಯುತ್ತೆ. ಅಂದ್ರೆ 1756ರಿಂದ 63ರವರೆಗೂ ಕೂಡ ಈ ಯುದ್ಧ ಆಗುವಂತದ್ದು ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಆದಂತ ಯುದ್ಧ.
ಹಾಗಾದ್ರೆ 1763ರಲ್ಲಿ ಏನಾಯ್ತಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದದ ಜೊತೆಗೆ ಈ ಯುದ್ಧವನ್ನ ಮುಕ್ತಾಯ ಮಾಡ್ತಾರೆ. ಅಂದ್ರೆ ಇದು ಮುಕ್ತಾಯಗೊಂಡಿದ್ದು ಅಲ್ಲಿ. ಓಕೆ, ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂದ್ರೆ ಮೂರನೇ ಕರ್ನಾಟಿಕ್ ಯುದ್ಧ ಸಂಪೂರ್ಣವಾಗಿ ಭಾರತದಲ್ಲಿ ಮುಕ್ತಾಯಗೊಳ್ಳುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ನಿರ್ಣಾಯಕ ಏನಾಗುತ್ತಪ್ಪ ಅಂದ್ರೆ ಬ್ರಿಟಿಷರು ಸಂಪೂರ್ಣವಾಗಿ ಭಾರತದಲ್ಲಿ ನೆಲೆಯೂರ್ಲಿಕ್ಕೆ ಭದ್ರ ಬುನಾದಿಯನ್ನ ಹಾಕ್ದಂಗಾಯ್ತು. ಇನ್ನ ಉಳಿದಂತ ಅವರಿಗೆ ಕಾಂಪಿಟೇಷನ್ ಇದ್ದಂತ ಫ್ರೆಂಚರಾಗ್ಲಿ, ಆಮೇಲೆ ನೆಕ್ಸ್ಟ್ ಬಂದಂತವ್ರು ಡಚ್ಚರಾಗ್ಲಿ, ಅದಾದ್ಮೇಲೆ ಪೋರ್ಚುಗೀಸರಾಗ್ಲಿ, ಇವ್ರು ಯಾರದೇ ಒಂದು ವಿರೋಧ ಇಲ್ದಂಗೆನೆ ಆರಾಮಾಗಿ ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಅವ್ರಿಗೊಂದು ಭದ್ರ ಬುನಾದಿ ಆಗ್ತಾರೆ. ಸೊ ಇದೆಲ್ಲ ಆದ ನಂತರದಲ್ಲಿ ನಮ್ಮ ದೇಶೀಯ ರಾಜನಾದಂತಹ ನವಾಬನ ಜೊತೆಗೂ ಕೂಡ ಒಂದು ಯುದ್ಧವನ್ನ ಕೈಗೊಳ್ತಾರೆ. ಅದು ಇತಿಹಾಸ ಪ್ರಸಿದ್ಧ ಯುದ್ಧ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವು ಹೇಳೋದು ಪ್ಲಾಸಿ ಕದನ ಅಂತ. ಹಾಗಾದ್ರೆ ಪ್ಲಾಸಿ ಕದನದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನನ್ನ ನೆಕ್ಸ್ಟ್ ವಿಡಿಯೋವನ್ನ ನೀವು ನೋಡ್ಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪ್ಲಾಸಿ ಕದನದ ಸಂಪೂರ್ಣ ಮಾಹಿತಿಯನ್ನ, ಆ ಯುದ್ಧಕ್ಕೆ ಕಾರಣಗಳಾಗಿರ್ಬೋದು, ಯುದ್ಧ ಹೇಗಾಯ್ತು, ಯಾವಾಗಾಯ್ತು, ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ಸೊ ಈ ರೀತಿ ನೀವು ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಿಮ್ಮ ಪರೀಕ್ಷಾ ತಯಾರಿಯನ್ನ ಈಸಿಯಾಗಿ ನೀವು ಮಾಡಬಹುದು. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಾಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.